Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಎಚ್.ಡಿ. ರೇವಣ್ಣ ವಿರುದ್ಧ ಮಹಿಳೆ ಅಪಹರಣ ಮಾಡಿರುವ ಆರೋಪ ಕೇಳಿಬಂದಿದೆ. ಮೈಸೂರಿನ ಕೆಆರ್ ನಗರ ಠಾಣೆಯಲ್ಲಿ ಸಂತ್ರಸ್ತೆ ಪುತ್ರ ನೀಡಿರುವಂತಹ ದೂರನ್ನು ಆಧರಿಸಿ ಐಪಿಸಿ ಸೆಕ್ಷನ್ 364(a) 365 34ರ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಎಚ್.ಡಿ. ರೇವಣ್ಣ A1 ಆರೋಪಿ, ಸತೀಶ್ ಬಾಬು A2 ಆಗಿದ್ದಾರೆ. ಹಾಗಾದ್ರೆ ಸಂತ್ರಸ್ತ ಮಹಿಳೆ ಪುತ್ರ ನೀಡಿರುವಂತಹ ದೂರಲ್ಲಿ ಏನಿದೆ? ನನ್ನ ತಾಯಿ ಹಿಂದೆ ಹೊಳೆನರಸೀಪುರದ ಚನ್ನಾಂಬಿಕಾ ಥಿಯೇಟರ್ ಪಕ್ಕ ಇರುವ ಎಂಎಲ್ಎ ಎಚ್.ಡಿ. ರೇವಣ್ಣರವರ ಮನೆಯಲ್ಲಿ ಸುಮಾರು 6 ವರ್ಷ ಕೆಲಸ ಮಾಡಿದ್ರು. ತೋಟದಲ್ಲಿಯೂ ಸಹ ಕೆಲಸ ಮಾಡುತ್ತಿದ್ರು. ಸುಮಾರು 3 ವರ್ಷಗಳ ಹಿಂದೆ ಎಚ್.ಡಿ. ರೇವಣ್ಣ ಮನೆಯಿಂದ ಕೆಲಸ ಬಿಟ್ಟು ಬಂದು ನಮ್ಮೂರಿನಲ್ಲಿ ಕೂಲಿ ಕೆಲಸ ಮಾಡಿಕೊಂಡಿದ್ರು. ಎಂಪಿ ಚುನಾವಣಾ ಸಮಯದಲ್ಲಿ ಎಲೆಕ್ಷನ್ಗೆ 3-4 ದಿವಸಗಳ ಮುಂಚೆ ಮತ್ತೆ ಹೊಳೆನರಸೀಪುರಕ್ಕೆ ನಮ್ಮ ಊರಿನವರೇ ಆದ ನಮಗೆ ಪರಿಚಯವಿರುವ ಹೆಬ್ಬಾಳು ಕೊಪ್ಪಲಿನ ಸತೀಶ್ ಬಾಬನ್ನ ಮನೆಗೆ ಬಂದು ಭವಾನಿ ಅಕ್ಕ ಕರೆಯುತ್ತಿದ್ದಾರೆ ಎಂದು ಹೇಳಿ ನನ್ನ ತಾಯಿಯನ್ನ ಹೊಳೆನರಸೀಪುರಕ್ಕೆ ಕರೆದುಕೊಂಡು ಹೋದ್ರು. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿ-ಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಚುನಾವಣೆಯ ದಿವಸ ಬೆಳಗ್ಗೆ ನನ್ನ ತಾಯಿಯನ್ನ ಬಾಬನ್ನ ವಾಪಸ್ ಕರೆದುಕೊಂಡು ಬಂದು ಬಿಟ್ರು. ನನ್ನ ತಂದೆ ಮತ್ತು ತಾಯಿಗೆ ಪೊಲೀಸಿನವರು ಬಂದ್ರೆ ಏನು ಹೇಳಬೇಡಿ, ಅವರಿಗೆ ಸಿಗಬೇಡಿ, ನಿಮ್ಮ ಮೇಲೆ ಕೇಸ್ ಆಗುತ್ತದೆ, ಬಂದ್ರೆ ನನಗೆ ತಿಳಿಸಿ, ನಾನು ಬಂದು ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿ ಹೋದ್ರು. ದಿನಾಂಕ 29/4/2024 ರಾತ್ರಿ ಸುಮಾರು 9 ಗಂಟೆಗೆ ನಾವು ಮನೆಯಲ್ಲಿದ್ದಾಗ ಸತೀಶ್ ಬಾಬನ್ನ ನಮ್ಮ ಮನೆಗೆ ಬಂದು, ನಿಮ್ಮ ತಾಯಿ ಪೊಲೀಸಿನವರಿಗೆ ಸಿಕ್ಕಿ ಹಾಕಿಕೊಂಡರೆ ಕೇಸ್ ಆಗುತ್ತದೆ, ಮತ್ತೆ ನೀವು ಸಹ ಜೈಲಿಗೆ ಹೋಗಬೇಕಾಗುತ್ತದೆ, ರೇವಣ್ಣ ಸಾಹೇಬರು ನಿನ್ನನ್ನ ಕರೆದುಕೊಂಡು ಬರಲು ಹೇಳಿದ್ದಾರೆ ಎಂದು ಹೇಳಿ ನನ್ನ ತಾಯಿಯನ್ನ ಒತ್ತಾಯ ಮಾಡಿ ಅವರ ಬೈಕಿನಲ್ಲಿ ಕರೆದುಕೊಂಡು ಹೋಗಿರ್ತಾರೆ. ನನ್ನ ತಾಯಿಯನ್ನ ಎಲ್ಲಿಗೆ ಕರೆದುಕೊಂಡು ಹೋದರು ಎಂಬುದು ನಮಗೆ ಗೊತ್ತಿಲ್ಲ. ಮೇ 1ರಂದು ಮಧ್ಯಾಹ್ನ ನಮ್ಮ ಊರಿನ ಸ್ನೇಹಿತರು ನಮ್ಮ ಮನೆಗೆ ಬಂದು, ನಿಮ್ಮ ಅಮ್ಮಂದು ವಿಡಿಯೋಗಳು ಮೊಬೈಲ್ನಲ್ಲಿ ಬಂದಿದೆ, ನಿನಗೆ ಗೊತ್ತಾಗಲಿಲ್ವಾ ಎಂದು ಕೇಳಿದ್ರು. ಆಮೇಲೆ ನನ್ನ ಭಾವಂದಿರು ಸಹ ನನಗೆ ಫೋನ್ ಮಾಡಿ, ನಿಮ್ಮ ಅಮ್ಮನ ವಿಡಿಯೋ ಬಂದಿದೆ, ಅದರಲ್ಲಿ ನಿನ್ನ ಅಮ್ಮ ಕಾಲು ಹಿಡಿದು ಬೇಡಿಕೊಂಡ್ರು, ಪ್ರಜ್ವಲ್ ಬಲಾತ್ಕಾರ ಮಾಡಿದ್ದಾರೆ ಎಂದು ಹೇಳಿದ್ರು. ಈ ಬಗ್ಗೆ ದೊಡ್ಡ ಕೇಸ್ ಆಗಿರುವುದಾಗಿ ನನ್ನ ಭಾವಂದಿರು ನನಗೆ ತಿಳಿಸಿದ್ರು. ನಂತರ ನಾನು ರಾತ್ರಿ ಬಾಬಣ್ಣರವರಿಗೆ ಫೋನ್ ಮಾಡಿ, ನನ್ನ ತಾಯಿ ಎಲ್ಲಿದ್ದಾರೆ, ನನ್ನ ತಾಯಿಯನ್ನ ವಾಪಸ್ ಕರೆದುಕೊಂಡು ಬಾ ಬಾಬಣ್ಣ ಎಂದು ಹೇಳಿದೆ. ಆಗ ಬಾಬಣ್ಣ, ಈ ಹಿಂದೆ ರೇವಣ್ಣ ಸಾಹೇಬರ ಮಗ ಬೇರೆಯವರ ಜೊತೆ ಗಲಾಟೆ ಮಾಡಿದಾಗ ನಿಮ್ಮ ಅಮ್ಮನು ಸಹ ದೊಣ್ಣೆ ಹಿಡಿದುಕೊಂಡು ನಿಂತಿರುವ ಫೋಟೋ ಬಂದಿದೆ, ಅದಕ್ಕೆ ಎಫ್ಐಆರ್ ಆಗಿಬಿಟ್ಟಿದೆ, ಇನ್ನು ಜಾಮೀನು ಕೊಟ್ಟು ಬಿಡಿಸಿಕೊಂಡು ಬರಬೇಕು ಎಂದು ಹೇಳಿದ್ರು. ಈ ಬಗ್ಗೆ ನಿನ್ನ ಫೋನಿನಲ್ಲಿ ಮಾತಾಡಬೇಡ, ಬೇರೆಯವರ ಫೋನಿನಲ್ಲಿ ಮಾತನಾಡು ಎಂದು ಹೇಳಿದ್ರು. ನನ್ನ ತಾಯಿ ಪೊಲೀಸ್ನವರಿಗೆ ಸಿಗಬಾರದು ಅಂತ ಹೇಳಿ ಸತೀಶ್ ಬಾಬಣ್ಣ ದಿನಾಂಕ 29/4/2024 ರಾತ್ರಿ 9 ಗಂಟೆಗೆ ನಮ್ಮ ಮನೆಗೆ ಬಂದು ನನಗೆ ಸುಳ್ಳು ಹೇಳಿ ನಮ್ಮ ಮೇಲೆ ಪೊಲೀಸ್ ಕೇಸ್ ಆಗುತ್ತದೆ ಎಂದು ಹೆದರಿಸಿ ನನ್ನ ತಾಯಿಯನ್ನ ಒತ್ತಾಯದಿಂದ ಕರೆದುಕೊಂಡು ಹೋಗಿರ್ತಾರೆ. ಯಾವುದೋ ಗೊತ್ತಿಲ್ಲದ ಜಾಗದಲ್ಲಿ ಕೂಡಿ ಹಾಕಿರ್ತಾರೆ ಮತ್ತು ನನ್ನ ತಾಯಿಯ ಜೀವಕ್ಕೆ ತೊಂದರೆ ಇರುತ್ತದೆ. ಆದ್ದರಿಂದ ನನ್ನ ತಾಯಿಯನ್ನು ನಮ್ಮ ಮನೆಯಿಂದ ಒತ್ತಾಯ ಮಾಡಿ ಕರೆದುಕೊಂಡು ಹೋಗಿರುವ ಸತೀಶ್ ಬಾಬಣ್ಣ ಮತ್ತು ನನ್ನ ತಾಯಿಯನ್ನ ಕರೆದುಕೊಂಡು ಹೋಗಲು ಬಾಬಣ್ಣರವರಿಗೆ ಹೇಳಿರುವ ರೇವಣ್ಣ ಮೇಲೆ ಕಾನೂನು ಕ್ರಮ ಜರುಗಿಸಿ ನನ್ನ ತಾಯಿಯನ್ನ ಪತ್ತೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.